ಬಹುಶಃ ನಮ್ಮ ಹಿರಿಯರಾದಂಥ ಮತ್ತು ಸದನದಲ್ಲಿ ಅತ್ಯಂತ ಅನುಭವಿಗಳಾದಂಥ ಎಚ್ ಕೆ ಪಾಟೀಲ್ ಸಾಹೇಬರು ಈ ರೀತಿ ಉತ್ತರ ಕೊಡ್ತಾರೆ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಇವತ್ತು ಈ ವ್ಯಕ್ತಿ ಒಬ್ಬ ಹಿರಿಯ ಶ್ರೇಣಿ ನ್ಯಾಯಾಲಯದ ಅಪ್ಪರ್ ಸರ್ಕಾರಿ ವಕೀಲರನ್ನಾಗಿ ಮಾಡಬೇಕಾದ್ರೆ ಅವನ ಬ್ಯಾಕ್ಗ್ರೌಂಡನ್ನು ಇವತ್ತು ತನಿಖೆ ಮಾಡಿಸ್ಬೇಕು. ಅವು ಯಾವ್ಯಾವ ಪ್ರಕರಣದಾಗದಾನ, ಏನೇನು ಅವನ ಮೇಲೆ ಆರೋಪಗಳಿದೆ ಅನ್ನೋಂಥದ್ದು, ಎಷ್ಟು ಪ್ರಕರಣಗಳು ದಾಖಲೆ ಇದಾವೆ ಅನ್ನೋಂಥದ್ದನ್ನು ತನಿಖೆ ಮಾಡಿದೆ. ಒಬ್ಬ ಗಡಿಪಾರಾದಂಥ ವ್ಯಕ್ತಿ, ಒಬ್ಬ ನೋಡಿ ಅಧ್ಯಕ್ಷರ ಅವನ ಫೋಟೋ ಪಿಸ್ತೂಲ್ ಇಟ್ಕೊಂಡು ಫೋಟೋ ತೊಗೊಂಡು 3-4 ಕೊಲೆ ಮಾಡಿದಂಥ ವ್ಯಕ್ತಿಯನ್ನು ಬಿಜಾಪುರದ ಸರ್ಕಾರಿ ಅಭಿಯೋಜಕರನ್ನಾಗಿ ಇವತ್ತು ಸರ್ಕಾರ ನೇಮಕ ಮಾಡಿದೆ. ಇದನ್ನು ಎಲ್ಲನೂ ನಾನು ಗಮನಕ್ಕೆ ತೊಗೊಂಡು ಬಂದಿದ್ದೇನೆ. ಈಗಾಗಲೇ 8 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ. ಮಾನ್ಯ ಗೃಹ ಸಚಿವರೇ ನೀಡಿರುವ ಲಿಖಿತ ಉತ್ತರದಲ್ಲಿ 2024 ಫೆಬ್ರವರಿಯಲ್ಲಿ 20ನೇ ತಾರೀಕಿನಂದು ಗೃಹ ಮಂತ್ರಿಗಳೇ ಒಪ್ತಾರೆ, ಈತ ಗಡಿಪಾರು ಶಿಕ್ಷೆಗೆ ಒಳಗಾಗಿದ್ದು ದೋಂಬಿ, ಮತೀಯ ಗಲಭೆ, SC ST ಹಾಗೂ ಇತರೆ 8 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆಂದು ಸ್ಪಷ್ಟಪಡಿಸಿದ್ದಾರೆ. ಮತ್ತು ಮುಂದೆ ಹೇಳ್ತಾರೆ ಅಧ್ಯಕ್ಷರೇ, ಇವರು ವಿಚಾರಣೆ ಹಂತದಲ್ಲಿದೆ, ಕೆಲವೊಂದು ಪ್ರಕರಣಗಳು ಗಂಭೀರವಾದಂಥ ಪ್ರಕರಣಗಳು ಇವೆ ಅನ್ನೋಂಥದ್ದನ್ನು ಸರ್ಕಾರ 2 ಸಲ, ಒಮ್ಮೆ ಆನ್ಸ್ಟಾರ್ ಕ್ವಶನ್ದಲ್ಲಿ ಕೇಳಿದ್ದೇನೆ, ಒಮ್ಮೆ 0 ಅವರ್ನಲ್ಲಿ ಕೇಳಿದ್ದೇನೆ. ಮುಂದೆ ಅಧ್ಯಕ್ಷರೇ, ಈ ವ್ಯಕ್ತಿ ಏನು ನಾನು ಚಳಿಗಾಲ ಅಧಿವೇಶನದಲ್ಲಿ ಡಿಸೆಂಬರ್ 24 ಅವಾಗೂ ಈ ಪ್ರಶ್ನೆ ಗುರುತಿಲ್ಲದ ಪ್ರಶ್ನೆಯನ್ನು ಚುಕ್ಕೆ ಗುರುತಿಲ್ಲದ ಪ್ರಶ್ನೆಯನ್ನು ಕೇಳಿದ್ದೇನೆ. ಇದು ಎಲ್ಲ ಪ್ರಕರಣ ಆದಮ್ಯಾಗೂ ಸಹ ಇವತ್ತು ಮಾನ್ಯ ನಮ್ಮ ಸಚಿವರು ಉತ್ತರ ಕೊಡ್ತಾರೆ. ಇಂಥ ಒಬ್ಬ ಕ್ರಿಮಿನಲ್ ವ್ಯಕ್ತಿನ ಮಾಡಿದ ಮೇಲೆ ಇಷ್ಟೆಲ್ಲ ಸರ್ಕಾರ ಮುಂದೆ ಗಮನಕ್ಕೆ ತಂದ ಮೇಲೂ ಸಹ ಇವತ್ತು ಹೇಳ್ತಾ ಇದ್ದಾರೆ ಅವನ ಅವಧಿ ಏನು ಖಾದ್ರಿಯ ಅವಧಿ 20/9/2025 ಮುಕ್ತಾಯವಾಗುತ್ತಿದ್ದು, ಅವಾಗ ನಾವು ಸರ್ಕಾರದ ವಕೀಲರ ಹುದ್ದೆಗೆ ನೇಮಕಾತಿ ನಿಯಮಗಳ ಪ್ರಕಾರ ಕರಿತೀವಿ. ಅವಾಗ ಮತ್ತು ಅವರು ಯಾರು ಅರ್ಜಿ ಹಾಕ್ತೀವಿ. ಆದರೆ ಈ ವ್ಯಕ್ತಿನ, ಇಂಥ ಒಬ್ಬ ಕ್ರಿಮಿನಲ್ ವ್ಯಕ್ತಿನ ಇಡೀ ವಿಜಾಪುರದಲ್ಲಿ ಒಂದು ಕಾರ್ಪೊರೇಟರ್, ಮುಸ್ಲಿಂ ಕಾರ್ಪೊರೇಟರ್ ಗಂಡನ ಕೊಲೆ ಮಾಡಿದಂಥದ್ದು ಆರೋಪಿ ಅದಾನೆ. ಒಂದು SC ಹೆಣ್ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂಥ ಆರೋಪಿ ಅದಾನೆ. ರಾಜಾರೋಷವಾಗಿ ನಾಡ ಪಿಸ್ತೂಲ್ ಹೊಡ್ಕೊಂಡು ವಿಜಾಪುರನಲ್ಲಿ ಅಡ್ಡಾಡ್ತಾ ಇದ್ದಾನೆ. ಕಾಂಗ್ರೆಸ್ಸಿನ ಮಂತ್ರಿಗಳಾದ MB ಪಾಟೀಲರು, ಬಿಜಾಪುರ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಬಾಯಿಗೆ ಬಂದಂಗೆ ಅವನ್ನೆಲ್ಲ ಇದು ತಂದಿದ್ದೇನೆ. ಅವು ಏನೇನೋ ಪೆನ್ ಡ್ರೈವ್ ಇದೆ, ಅವನು ಯಾವ ರೀತಿ ಅವನ ಭಾಷೆ ಇದೆ. ಸರ್ಕಾರಿ ಒಬ್ಬ ವಕೀಲನಾಗಿ ಮತಾಂಧ ಪ್ರಚೋದನೆ ಮಾಡುವಂತಹ ಪತ್ರಿಕಾಗೋಷ್ಠಿಯನ್ನು ಮಾಡಿದಂಥದ್ದು ನನ್ನ ಬಳಿ ಪೆನ್ ಡ್ರೈವ್ ಇದೆ. ಆದರೂ ದುರ್ದೈವ ಏನಂದರೆ ಎಚ್ ಕೆ ಪಾಟೀಲ್ ಅಂತ ಸಾಹೇಬರು ತಕ್ಷಣ ಅವನ ಆ ಒಂದು ಇದರಿಂದ ವಜಾ ಮಾಡಬೇಕಾಗಿತ್ತು. ಆದರೆ ಅವನು ಇನ್ನೂ 29 ತನಕ ಸರ್ಕಾರಿ ವಕೀಲಾಗಿ ಮುಂದುವರಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಸರ್ಕಾರ ಯಾವ ಹಂತಕ್ಕೆ ಹೋಗಿ ಅವರಿಗೆ ಈ ರೀತಿ ಅಪೀಸ್ಮೆಂಟ್ ಅಂತೇನು ಕರಿತೀವಲ್ಲ, ಎಷ್ಟರೇ ಅಪೀಸ್ಮೆಂಟ್ ಮಾಡೋದು. ಒಬ್ಬ ಗುಂಡ, ಒಬ್ಬ ಕ್ರಿಮಿನಲ್ಲು, ಒಬ್ಬ ಅಟ್ರಾಸಿಟಿ ಕೇಸ್ನಲ್ಲಿ ಭಾಗವಹಿಸಿದವ, ಒಬ್ಬ ಕೊಲೆಗಾಡಕ ಅಂತೇಳಿ ಇವತ್ತು ಕೋರ್ಟಿನಲ್ಲಿ ನಡೆದಂಥವ ಮತ್ತು ಗಡಿಪಾರಾದಂಥ ವ್ಯಕ್ತಿನ ಇವತ್ತು ಸರ್ಕಾರಿ ಅಭಿಯೋಜಕರು ಮಾಡ್ತಾರಂದರೆ ಇದು ಎಂಥ ದುರಂತ. ಇದ್ರ ಸಚಿವರು ನನಗೆ ಇವತ್ತು ಒಂದೇ ಒಂದು ಆಶ್ವಾಸನೆ ಕೊಡಬೇಕು, ಇವತ್ತೇ ಅವರನ್ನು ಆ ಒಂದು ಹುದ್ದೆಯಿಂದ ನಾವು ವಜಾಗೊಳಿಸ್ತೀವಿ ಅನ್ನೋಂಥ ಉತ್ತರ ನಾನು ನಿರೀಕ್ಷೆ ಮಾಡಿದ್ದೆ. ಆ ದುರ್ದೈವ ಬಂದಿಲ್ಲ. ಈಗಲಾದರೂ ಮಾನ್ಯ ಸಚಿವರು ಇಂಥ ಪ್ರಕರಣ ಇರುವಂಥ ವ್ಯಕ್ತಿನ ತಕ್ಷಣ ವಜಾ ಮಾಡಬೇಕಂತ ನಾನು ಆಗ್ರಹ ಮಾಡ್ತೇನೆ.